ಹಲೋ, ನೀವು ನೋಡ್ತಾ ಇದ್ದೀರಾ ಶ್ರೇಯ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಎಂಜಾಯ್ ಮಾಡ್ತೀರ ನನ್ನ ವ್ಲಾಗ್ಸ್ನ, ಬಿಕಾಸ್ ನಾನು ಕೇರ್ಫುಲಿ ವ್ಲಾಗಲ್ಲಿ ಸೊ ನಿಮಗೆ ಬೋರ್ ಆಗದೆ ಇರೋ ರೀತಿ ಕಂಟೆಂಟ್ನ ಹಾಕ್ತಾ ಇದ್ದೀನಿ. ಸೊ ದ್ಯಾಟ್ಸ್ ವೈ ಇನ್ಸ್ಟಾಗ್ರಾಮ್ಗೆ ವೀಡಿಯೋಸ್ ರೀಲ್ಸ್ ಮಾಡ್ಕೋತಿದ್ದೆ. ಸೊ ಇವಾಗ ಊಟ ಮಾಡಬೇಕು. ಊಟ ರೆಡಿ ಮಾಡಿದ್ದಾರೆ. ಸೊ ದಿಸ್ ಇಸ್ ಮೈನ್. ಒಂದು ನಿಮಿಷ ಫುಲ್ ಸ್ಕ್ರೀನ್ ತರ್ತೀನಿ. ಸೊ ಇವತ್ತು ಕೂಡ ಮಧ್ಯಾಹ್ನ ಊಟ ಮಾಡೋಕ್ಕೆ ಅಂತ ನಾನು ಟೊಮೆಟೊ, ಕ್ಯಾರೆಟ್, ಸ್ವೀಟ್ ಪೊಟ್ಯಾಟೊ, ಸ್ಪ್ರೌಟ್ಸ್ ಮತ್ತು ಬನಾನಾ ಮಾಡ್ಕೊಂಡಿದ್ದೆ. ಅಂದರೆ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಅದನ್ನೇನು ಕುಕ್ ಮಾಡೋದಿಲ್ವಲ್ಲ. ಸೊ ಸ್ಪ್ರೌಟ್ಸಿಗೇನು ನಾನು ಫುಲ್ಲು ಮಸಾಲೆ ಆ ಥರ ಎಲ್ಲ ಹಾಕಿ ಮಾಡಲಿಲ್ಲ ಇವತ್ತು. ಜಸ್ಟ್ ಲೈಟಾಗಿ ಸುಮ್ಮನೆ ಈರುಳ್ಳಿ ಹಾಕ್ಕೊಂಡು ಸ್ಪ್ರೌಟ್ಸ್ನ ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಮಾರ್ನಿಂಗ್. ಸೊ ಬನ್ನಿ, ರಂಗೋಲಿ ತೋರಿಸೋದ್ರಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇದು. ಸೊ ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕಿರೋದು ಇವತ್ತು. ಕ್ಯೂಟಾಗಿ ಚೆನ್ನಾಗಿರುತ್ತೆ ಗೈಸ್. ಮುಂದೆಗಡೆ ಈ ಥರ ರಂಗೋಲಿಗಳನ್ನ ಹಾಕಿದಾಗ ದೊಡ್ಡ ರಂಗೋಲಿಗಳು ಚೆನ್ನಾಗಿರುತ್ತೆ, ಬಟ್ ಈ ಥರ ಹೊಸ್ತಿಲ್ ಮೇಲೆ ಬಿಡೋದಕ್ಕೆ ಮತ್ತು ಅದ್ರ ಕೆಳಗಡೆ ಸ್ವಲ್ಪ ಈ ಥರ ಚಿಕ್ಕದಾಗಿ ಬಿಡೋದಕ್ಕೆ ಕ್ಯೂಟ್ ರಂಗೋಲಿಗಳಿರ್ತವೆ. ಒಂಥರ ನಮ್ಮನೇಲಂತೂ ಹಂಗೆ ಏನು ಫುಲ್ಲು ಮೆಷರ್ಮೆಂಟ್ ಎಲ್ಲ ತೊಗೊಂಡು ಬರ್ದಿರೋ ಥರ ಹಾಕ್ತಾರೆ ರಂಗೋಲಿನ. ಅಷ್ಟು ಬ್ಯೂಟಿಫುಲ್ಲಾಗಿ ಹಾಕ್ತಾರೆ ನಮ್ಮ ಮನೇಲಿ. ಸೊ ಅದಾದಮೇಲೆ ಸ್ವಲ್ಪ ನೋಡಿ ಸನ್ಗೆ ಹಾಯ್ ಹೇಳಿ ಆ ಕಡೆ ಈ ಕಡೆ ಎಲ್ಲ ನೋಡಿ ಏನೇನು ಮಾಡ್ತಿದ್ದಾರೆ ಜನ ಅಂತ ಆಮೇಲೆ ಒಳಗೋದೆ. ಸೊ ಅದಾದಮೇಲಿಂದ ನೆಕ್ಸ್ಟು ನೆಲ ಒರೆಸ್ಬೇಕಾಗಿತ್ತು. ಅದಕ್ಕೋಸ್ಕರ ಇದನ್ನು ಸರಿ ಮಾಡ್ಕೋತಾ ಇದ್ದೀನಿ. ಯಾಕೋತಾ ಇಲ್ಲಿ ಕ್ಯಾಪ್ ಕೊಟ್ಟಿರ್ತಾರೆ, ಸೊ ಅದನ್ನು ಹಾಕೋಬೇಕು. ಇಲ್ಲಾಂದರೆ ನಿಮಗೆ ಗೊತ್ತಿರುತ್ತಲ್ಲ, ಇಲ್ಲಾಂದರೆ ನೀರು ಹೋಗ್ಬಿಡುತ್ತೆ. ಎಷ್ಟೊಂದು ಸತಿ ಹಂಗೆ ಮಾಡಿಬಿಟ್ಟು ನೀರೇ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಫಸ್ಟ್ ಹಾಕಿಟ್ಬಿಟ್ಟಿರ್ತೀನಿ. ಆಮೇಲೆ ನೆಲ ಒರೆಸ್ಬೇಕಾದ್ರೆ ನೆನಪಾಗಲಿಲ್ಲ ಅಂದರೂ ಪರವಾಗಿಲ್ಲ. ಆಮೇಲೆ ಆಫ್ಟರ್ನೂನು ವಾಟರ್ ಮೆಲನ್ ತಿಂದೆ ಗೈಸ್. ಹೆವಿ ಬಾಯಾರಿಕೆ ಆಗ್ತಿರುತ್ತೆ ಸೆಕೆಗೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ಸೊ ಬ್ರೇಕ್ಫಾಸ್ಟ್ಗೆ ಒಳ್ಳೆ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದರು. ಬಿಸಿಯಾಗಿ ಹುಳಿಯಾಗಿ ಖಾರವಾಗಿ ವೆರಿ ಟೇಸ್ಟಿಯಾಗಿ ಬಂದಿತ್ತು. ಇದಕ್ಕೆ ಸ್ವಲ್ಪ ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಯಾಪ್ಸಿಕಮ್ಮಲ್ಲಿ ಬೋಂಡನ ಮಾಡ್ಕೊಂಡಿದ್ದು. ಚಿತ್ರಾನ್ನ ಮತ್ತು ಬೋಂಡ ಸೂಪರಾಗಿತ್ತು. ಒಬ್ಬೊಬ್ಬರು ಚಟ್ನಿ ಕೂಡ ಮಾಡ್ಕೋತಾರೆ. ಇಷ್ಟ ಆಗುತ್ತೆ ಚಟ್ನಿ, ಬಟ್ ಅಷ್ಟೊಂದೇನು ಪ್ರಿಫರ್ ಮಾಡೋದಿಲ್ಲ ನಾವು. ಸೊ ಅದಾದಮೇಲಿಂದ ದೇವ್ರ ಸ್ತೋತ್ರಗಳನ್ನ ಕೇಳೋಣ ಅಂತ ಸ್ವಲ್ಪ ಹೊತ್ತು ಟಿ ವಿ ಹಾಕ್ಕೊಂಡು ಸ್ತೋತ್ರನ ಕೇಳ್ಕೊಂಡು ಕೂತಿದ್ದೆ. ಅದಾದಮೇಲೆ ಬಜ್ಜಿ ರೆಡಿ ಆಯಿತಾ. ಸೊ ಬಜ್ಜಿನ ಹಾಕ್ಕೊಂಡು ಚಿತ್ರಾನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿತ್ರಾನ್ನ ಮತ್ತು ಬೋಂಡನ ಹೊಟ್ಟೆ ತುಂಬ ತಿಂದು ಡೇನ ಸ್ಟಾರ್ಟ್ ಮಾಡಿದ್ದಾಯಿತು. ಇನ್ನು ಹುಣಸೆಹಣ್ಣಿನ ಚಿತ್ರಾನ್ನ ಕೂಡ ಮಾಡ್ತಾರೆ. ಸೊ ಯಾರ್ಯಾರಿಗೆ ಹುಣಸೆಹಣ್ಣಿನ ಚಿತ್ರಾನ್ನ ಇಷ್ಟ ಕಮೆಂಟ್ ಮಾಡಿ ಗೈಸ್, ನೋಡೋಣ. ಸೊ ನೋಡಿ, ಸೊ ಇದು ನನ್ನ ಬ್ರೇಕ್ಫಾಸ್ಟ್. ಜಸ್ಟ್ ಸಿಂಪಲ್ಲಾಗಿ ಚಿತ್ರಾನ್ನ ಮತ್ತು ಬೋಂಡ. ಸೊ ಆಮೇಲೆ ಮಕಾನ ಅವತ್ತಿಂದನ ಡ್ರೈ ರೋಸ್ಟ್ ಮಾಡಬೇಕು ಅಂತ ಅನ್ಕೋತಾನೆ ಇದ್ದು ಟೈಮೇ ಸಿಕ್ಕಿರಲಿಲ್ಲ ಗೈಸ್. ಸೊ ಇವತ್ತು ಮಕಾನನ ಡ್ರೈ ರೋಸ್ಟ್ ಮಾಡಿಟ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಇದು ಮಕಾನನ ರೋಸ್ಟ್ ಮಾಡಿ ಇಟ್ಕೋತಿದ್ದೀನಿ. ಪಾಪ್ಕಾರ್ನ್ ಥರ ಇರುತ್ತೆ ತಿನ್ನೋಕ್ಕೆ. ಪ್ಲಸ್ ಏನು ಗೊತ್ತಾ, ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ಇದನ್ನು ತಿಂದರೆ ಬೆಟರು. ಬಿಸ್ಕೆಟ್ಟು, ಟೀ, ಕಾಫಿಗಿಂತ ಹೆಲ್ತ್ಗೂ ಕೂಡ ಒಳ್ಳೇದಿದೆಯಲ್ಲ. ಸೊ ಹಾಗಾಗಿ ಇದನ್ನು ತಿಂದರೆ ಬೆಟರ್ ಇದೆ. ಇದು ತಿನ್ನೋ ಬದಲು ಇದು ತಿಂದ್ಬಿಟ್ಟು ಪಾಪ್ಕಾರ್ನ್ ಥರನೇ ಇರುತ್ತೆ. ಪ್ಲಸ್ ಇದಕ್ಕೇನು ಗೊತ್ತಾ, ಇದನ್ನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ನಿಮಗೆ ಎಲ್ಲದಕ್ಕೂ ಬೇಡ ಅಂದರೆ ಸ್ವಲ್ಪಕ್ಕೆ ಮಾತ್ರ ತಕ್ಕೊಂಡೋದಕ್ಕೆ ಮಸಾಲೆ ಕೂಡ ಹಾಕ್ಕೋಬೋದು ನೀವು. ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಚಾಟ್ ಮಸಾಲ, ಖಾರದ ಪುಡಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಮಖಾನ ಹಾಕ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಬಿಟ್ರೆ ಸ್ವಲ್ಪ ಪ್ಯಾನಲ್ಲಿ ಬಿಸಿ ಮಾಡಿದಾಗ ಒಳ್ಳೆ ಸ್ನ್ಯಾಕ್ ಆಗುತ್ತೆ ಗೈಸ್. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ಬೋದು, ಆದರೆ ತುಂಬ ಹೆಲ್ಪ್ಫುಲ್ ಇದೆ ಮಖಾನ. ಅದು ಇನ್ನೊಂದ್ಸತಿ ತೋರಿಸ್ತೀನಿ ನಾನು, ಅದು ಮಸಾಲ ಮಖಾನ ಹೇಗೆ ಮಾಡೋದು ಅಂತ. ಗೈಸ್ ಬಿಸಿಲು ಬೇರೆ, ತಂಪಾಗಿರಲಿ ಅಂತ ಮಜ್ಜಿಗೆ ಮತ್ತು
ಬೋಂಡ ಮಾಡ್ಕೊಂಡಿದ್ದೀನಿ. ಮಜ್ಜಿಗೆಗೆ ಅಂದರೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಮಸಾಲೆ ಮಜ್ಜಿಗೆ ಥರ ಮಾಡ್ತಾರಲ್ಲ ಆ ಥರ ಮಸಾಲೆ ಮಜ್ಜಿಗೆ ಮಾಡಿದ್ದೀನಿ. ಅಂದರೆ ಪುದೀನ ಎಲ್ಲ ಹಾಕಿ ಅಲ್ಲ, ಜಸ್ಟ್ ಈರುಳ್ಳಿ ಮೆಣಸಿನ್ಕಾಯಿ ಅದೆಲ್ಲ ಹಾಕ್ತಲ್ಲ ಆ ಥರ ಮಾಡಿದ್ದೀನಿ. ಚೆನ್ನಾಗಿದೆ. ಅದು ನೋಡ್ತಾ ಇದ್ದೀನಿ ಒಂಥರ ತಂಪು ಅನ್ನಿಸ್ತೈತೆ ಬಾಡಿಗೆ. ನೈಟಲ್ಲಿ ಪಾರ್ಕಲ್ಲಿ ಹೇಗಿರುತ್ತೆ ಅಂತ ತೋರಿಸೋಣ ಅಂದ್ಬಿಟ್ಟು ಹೋಗಿದ್ದೆ. ನೋಡಿ ಈ ಥರ ಇದೆ. ಲೈಟ್ಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ, ಪ್ಲಸ್ ಅದು ನೀರು ಕೂಡ ಹಿಂಗೆ ಬಿಂದಿಗೆಯಿಂದ ನೀರು ಬರ್ತಾ ಇರೋದು. ಸೊ ಈ ಥರ ಇರುತ್ತೆ. ಆ್ಯಂಡ್ ಮ್ಯೂಸಿಕ್ ಕೂಡ ಇರುತ್ತೆ ಅದರಲ್ಲಿ. ಚೆನ್ನಾಗಿ ಅನ್ನಿಸ್ತಿತ್ತು ನೋಡಬೇಕಾದ್ರೆ. ಸೊ ಇವತ್ತಿನ ನನ್ನ ಛೋಟಾ ವ್ಲಾಗ್ ಇದಾಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಮೀನ್ ಪದೇ ಪದೇ ಥರ ಹೇಳೋದಕ್ಕೊಂಥರ ಅನಿಸುತ್ತೆ ಗೈಸ್, ಬಟ್ ಸ್ಟಿಲ್ ನೆನಪು ಮಾಡೋಣ ಅಂತ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಹೇಳ್ತಾ ಇದ್ರು ಮಾಡೇ ಮಾಡ್ತೀರಾ. ಏನೋ ಒಂಥರ ಸ್ಲೋಗನ್ ಥರ ಹೇಳಲೇಬೇಕನ್ಸುತ್ತೆ. ಸೊ ಹಾಗಾಗಿ ಹೇಳ್ತಿದ್ದೀನಿ. ಓಕೆ, ಸೊ ಎಲ್ಲರೂ ಚೆನ್ನಾಗಿ ಊಟ ಮಾಡಿ, ನಿದ್ದೆ ಮಾಡಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.